ಯಶಿಗೆ ಗೊತ್ತಿರುತ್ತೆ, ಬಟ್ ಏನೋ ಅಮ್ಮ ಮಾಡ್ತಾ ಇದ್ದಾರೆ ಮಾಡಲಿ ಅಂತ. ಅವನಿಗೆ ಗೊತ್ತಿಲ್ಲದೆ ಇರೋದು ಏನಿರಲ್ಲ. ಬಟ್ ನಮ್ಮ ಮನೇಲಿ ಹೆಂಗೆ ಗೊತ್ತಾ, ಅವನೇನೋ ಮಾಡ್ತಿದ್ರೆ ನಾವು ಇನ್ವಾಲ್ವ್ ಆಗಲ್ಲ, ನಾವೇನೋ ಮಾಡ್ತಿದ್ರೆ ಅವನು ಇನ್ವಾಲ್ವ್ ಆಗಲ್ಲ. ಬಟ್ ಗೊತ್ತಿರುತ್ತೆ ಒಬ್ರಿಗೊಬ್ರಿಗೆ. ಏನೋ ಅವನೀಗ ಅವ್ನು ಅಷ್ಟು ಮಾಡ್ತಿದ್ದೆ, ನಾನು ಒಂದು ದಿನ ಸೆಟ್ಗೆ ಹೋಗಿ ನೋಡಿಲ್ಲ. ಬಟ್ ಇವತ್ತು ಈವೆಂಟ್ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾ? ಗೊತ್ತಿರುತ್ತೆ, ಮಾಡ್ತಾರಮ್ಮ, ಏನೋ ಮಾಡ್ತಾರೆ ಅವರು. ಅವ್ನಿಗೆ ಏನಂದ್ರೆ ಅವ್ನ ಲೆವೆಲ್ಗಿಂತ ಅವ್ನು ದೊಡ್ಡದು. ಏನೋ ಅವ್ರೇನಾದ್ರು ಸರ್ಪ್ರೈಸ್ ಕೊಡ್ಬೋದಾಗಿತ್ತಲ್ಲ ಯಶ. ಅವರು ನೀವೇ ಸರ್ಪ್ರೈಸ್ ಕೊಡೋರು, ಅವ್ರು ನಿಮ್ಗಿಂತ. ಹಂಗೆಲ್ಲ ಏನಿಲ್ಲ. ಸರ್ಪ್ರೈಸ್ ಅಂದರೆ ಅವನು ಇವತ್ತು ಶೂಟಿಂಗಲ್ಲಿ ಈಗ ಎಲ್ಲಿದ್ದಾನೆ, ಅವನು ಬಾಂಬೆಲಿದ್ದಾನೆ. 1.5 ವರ್ಷ 2 ವರ್ಷ ನಾನು ಫ್ರೀ ಇಲ್ಲ ಅಮ್ಮ ಅಂತಾನೆ. ಅವನು ಒಂದಿನ ಮನೆಗೆ ಬರಬೇಕಾದ್ರೂ ಅವ್ನು ಪರ್ಮಿಷನ್ನು ಸಿಗ್ತಾ ಇಲ್ಲ ನಮಗೆ, ಅಷ್ಟು ಬ್ಯುಸಿ ಇದ್ದಾನೆ. ಎಲ್ಲ ಜನಗಳಿಗೋಸ್ಕರ ಅಲ್ವಾ, ಮಾಡಬೇಕಲ್ವ. ಓಕೆ ಓಕೆ. ಕಮಿಂಗ್ ಟು ಪೃಥ್ವಿ, ಯೂಶಲಿ ಏನೇನು ಯಾವ ಥರ ಫಿಲಮ್ ಮಾಡಿದ್ರು ಪೃಥ್ವಿ ಅಂಬರ್ಗೆ, ಎವ್ರಿ ಒನ್ ಕಂಪ್ಯಾಸ್ ಯು ಟು ದಿಯಾ ಓನ್ಲಿ, ದ ಲವರ್ ಬಾಯ್ ಇಮೇಜ್ ಆಗಿ. ಅಟ್ಲೀಸ್ಟ್ ವಿತ್ ಕೊತ್ತಲವಾಡಿ ಇಟ್ ವಿಲ್ ಚೇಂಜ್ ಯುವರ್ ಇಮೇಜ್ ಅಂತಾನೆ. ಈವನ್ ಅಂದರೆ ನಾವು ನೀವು ಆ್ಯಕ್ಷನ್ ಫಿಲಮ್ಸಲ್ಲೂ ನೋಡಿದ್ದೀವಿ, ಬಟ್ ಸ್ಟಿಲ್ ಪೃಥ್ವಿ ಅಂಬರ್ ದಿಯಾ ಥರ ನೋಡಬೇಕು ವಾಪಸ್ಸು ಅಂತ. ಬಟ್ ವಿಲ್ ದಿಸ್ ಗಿವ್ ಅ ಯು ಟರ್ನ್ ಟು ಯುವರ್ ಕೆರಿಯರ್? ಡೆಫಿನೆಟ್ಲಿ ಫಾರ್ ಶ್ಯೂರ್. ರಶಸ್ ನೋಡಿರುವಂಥ ಅಥವಾ ಸಿನಿಮಾನ ಆಲ್ರೆಡಿ ನೋಡಿರುವಂಥ ಎಲ್ಲರೂ ಕೂಡ ಪ್ರೀವಿಯಸ್ ಸಿನಿಮಾಗಳಿಗೆ ಎಲ್ಲೂ ಕೂಡ ರೆಫರೆನ್ಸ್ ಕೊಡ್ತಾ ಇಲ್ಲ, ಅಷ್ಟು ಚೇಂಜ್ ಓವರ್ ಕೊಟ್ಟಿದ್ದಾರೆ ರಾಜು ಸರ್ ಆ್ಯಂಡ್ ಮ್ಯಾಮ್. ಅದಕ್ಕೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ 100% ಒಂದು ಬೇರೆ ರೀತಿಯ ಪಾತ್ರ ಪೋಷಣೆಯನ್ನು ನನ್ನ ಕೈಯಲ್ಲಿ ಸರ್ ಮಾಡಿಸಿದ್ದಾರೆ. ಸೊ ಡೆಫಿನೆಟ್ಲಿ ಇಟ್ ವಿಲ್ ಗಿವ್ ಅ ಯು ಟರ್ನ್ ಫಾರ್ ಮೀ ಫಾರ್ ಶ್ಯೂರ್. ಆಲ್ ದ ಬೆಸ್ಟ್. ಆ್ಯಂಡ್ ಅರುಣ್ ಕುಮಾರ್ ಸರ್, ಥ್ಯಾಂಕ್ ಯು ಫಾರ್ ಪ್ರೊಡ್ಯೂಸಿಂಗ್ ಕನ್ನಡ ಮೂವೀಸ್. ನಮ್ಮಲ್ಲಿ ಪ್ರೊಡ್ಯೂಸರ್ಸ್ ಲೈಕ್ ದೇ ಥಿಂಕ್ ಟ್ವೈಸ್ ಅಂದರೆ ಕನ್ನಡ ಫಿಲಮ್ಸ್ ಪ್ರೊಡ್ಯೂಸ್ ಮಾಡೋಕ್ಕೆ. ಮೋರ್ ಟು ಕಮ್ ಫ್ರಮ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಲ್ಲ ಮೈಕ್ ಕೊಡ್ಲಾ? ಮೈಕ್ ಅಲ್ಲಿ ಬಂತು ಮೈಕ್. ಮ್ಯಾಮ್, ಇವತ್ತು ಎಲ್ಲರೂ ಕೂಡ ಹೇಳಿದ್ದು ಮ್ಯಾಮ್, ಇಲ್ಲಿ ಪುಷ್ಪಾ ಮ್ಯಾಮ್ ಅಲ್ಲಿ ಸ್ಟ್ರೈಟ್ ಪಿಂಕ್ ಕಲರ್, ಎಲ್ಲ ಕೂಡ ಹೇಳಿದ್ದು ಸರ್ಪ್ರೈಸ್ ನಮ್ಗೆ ಗೊತ್ತೇ ಇರಲಿಲ್ಲ ಈ ಪ್ರೊಡಕ್ಷನ್ ಅಂತ ಹೇಳಿ. ಯಾಕೆ ಅದನ್ನ ಹೈಡ್ ಮಾಡಿದ್ರಿ ಅಂತ ಒಂದು. ಮತ್ತೊಂದು, ಇವತ್ತೆಲ್ಲರೂ ಕೂಡ ಮಾತಾಡುವಾಗ ಅಮ್ಮ ಅಮ್ಮ ಅಂತ ಬಾಯಿ ತುಂಬಿ ಮಾತಾಡುವಂಥ ಸಂದರ್ಭದಲ್ಲಿ ನಾನು ಗಮನಿಸ್ತಾ ಇದ್ದೆ, ಕೆಲವು ಕಡೆ ನೀವು ಭಾವುಕರಾಗ್ತಾ ಇದ್ರಿ. ಸೊ ಆ ಕ್ಷಣ ಎಲ್ರಿಗೂ ಸಿಗಲ್ಲ, ಪ್ರೀತಿಯಿಂದ ಎಲ್ಲರೂ ಅಮ್ಮ ಅಮ್ಮ ಅಂತ ಕರೆದಿದ್ದು, ಈ ಸಿನಿಮಾದ ಬಗ್ಗೆ ಮಾತಾಡಿದ್ದು, ನೀವು ಕೊಟ್ಟ ಅವಕಾಶದ ಬಗ್ಗೆ ಮಾತಾಡಿದ್ದು, ಅದ್ರ ಬಗ್ಗೆ ಶೇರ್ ಮಾಡೋದಾದ್ರೆ ಏನು? ಎಲ್ಲರೂ ಪಾಪ ಅಭಿಮಾನ ಇಟ್ಕೊಂಡು, ಎಲ್ರಿಗೂ ಅವ್ರಿಗೆ ನಮ್ಮ ಮೇಲಿರೋ ಅಭಿಮಾನ. ಬಟ್ ನನಗೆ ಸರಿಯಾಗಿ ಕೆಲಸ ಮಾಡಿಬಿಟ್ಟು ಮಾತಾಡೋಣ, ನಾವಿನ್ನೂ ಹೊಸ್ದಾಗಿ ಬರ್ತಾಯಿದ್ದೀವಿ, ಆಮೇಲೆ ಮಾತಾಡೋಣ ಅಂತ ಮಾಡಿದ್ದು ಬಿಟ್ಟರೆ ಮಗನಿಗೆ ಅಂತ ಬೇರೆ ಏನೂ ಇಲ್ಲ. ಅಷ್ಟೇ. ಫಸ್ಟು ಮಗಳಿಗೆ ಈ ಸಿನಿಮಾದ ಬಗ್ಗೆ ಎಷ್ಟು ಇದೆ? ಮಗಳು ಆ ಮಗಳು ಇದು ಜಾಸ್ತಿ ಇದರಲ್ಲೆಲ್ಲ ಇನ್ವಾಲ್ವ್ ಆಗಲ್ಲ. ಅವಳು ಯಾವುದು ಅವ್ರು ಏನು, ಅವಳು ಬೇರೆ ಟೈಪ್. ಅವಳು ಸಿನಿಮಾ ವಿಷಯದಲ್ಲಿ ಏನು ಯಾವುದಕ್ಕೂ ಬರಲ್ಲ. ಅವಳು ಎಲ್ಲ ಗೊತ್ತಿರುತ್ತೆ, ಬಟ್ ಕೇಳೋದು ಇದೆಲ್ಲ ಅವಳು ಏನೋ ಮಾಡ್ತಾರೆ ಅಮ್ಮ ಅಣ್ಣ ಅಂತ ಸುಮ್ಮನೆ ಇರ್ತಾರೆ. ಅರುಣ್ ಸರ್, ನಿಮ್ಗೆ ಹೇಗೆ ಅನಿಸ್ತು ಟೀಸರ್ ನೋಡಿ? ನೀವು ಇವತ್ತಿಲ್ಲಿ ಕೂತ್ಕೊಂಡು ಟೀಸರ್ ನೋಡಿದ್ರಿ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಖುಷಿ ಆಯಿತು. ಚೆನ್ನಾಗಿ ಬಂದಿದೆ ಫಿಲಮ್. ಸಪೋರ್ಟ್ ಮಾಡ್ತಾರೆ ಅಂದರೆ ಪ್ರತಿಯೊಂದು ಮಾತಾಡ್ತೀವಿ. ಆಯ್ತು, ನೀನೇನೋ ಮಾಡಮ್ಮ ಅಂತ, ನೀನೇನೋ ಮಾಡಮ್ಮ ಮಾಡ್ತೀಯಾ, ನಿನ್ನ ಮಗ ಏನೋ ಮಾಡ್ತಾ ಇರ್ತೀರ, ಅವ್ರು ಎಲ್ಲದಕ್ಕೂ ಅಷ್ಟೇ. ನಾವಿಬ್ಬರು ಅಮ್ಮ ಮಗ ಏನೋ ಮಾಡ್ತೀವಿ ಅನ್ನೋದೊಂದು ನಂಬಿಕೆ. ಬಟ್ ಅಲ್ಲಿ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಜಮೀನೆಲ್ಲ ನೋಡ್ಕೊಳ್ಳೋದು ಅದೆಲ್ಲ, ಇಲ್ಲಾಂದ್ರೆ ಕಷ್ಟ ಆಗ್ತಿತ್ತು ನನಗೆ ಬರೋದು, ಬೆಂಗಳೂರಿಗೆ ಓಡಾಡೋದೆಲ್ಲ. ಫೈನಾನ್ಸ್ ಎಲ್ಲ ಹಾಸನಿಂದನೇ ಓಡಾಡ್ತಿತ್ತಲ್ಲ, ಹಂಗಾಗಿ ತುಂಬ ಕಷ್ಟ. ಆದರೆ ಕಷ್ಟ ಅಂತ ಏನಿಲ್ಲ, ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟ್ರು ನಂಗೆ ಸಪೋರ್ಟ್ ಮಾಡಿದರು. ಬಟ್ ಒಂದು ಮಾಡಿದ್ರೆ ಜನಕ್ಕೆ ಅದು ಕೆಲಸ ಆಗಬೇಕಲ್ರಿ. ಕೆಲಸಕ್ಕೆ ಏನಾದರೂ ತಲುಪಿದರೆ ಖುಷಿ, ತಲುಪಲಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತಲ್ವ. ಅದು ಇಷ್ಟು ಜನದ ಜೀವನ ಇರುತ್ತೆ ಅದ್ರ ಜೊತೆ. ಹಂಗಾಗಿ ಹುಷಾರಾಗಿ ಮಾಡಬೇಕು ಅಂತ ಅಷ್ಟೇ. ರಾಧಿಕಾ ಮೇಡಮ್ಗೆ ಕೊತ್ತಲವಾಡಿ ಬಗ್ಗೆ ಅವ್ರೇನಾದ್ರು ನೀವು ಚರ್ಚೆ ಮಾಡಿದ್ದು ಮಾತಾಡಿದ್ದು? ಅವ್ರು ಯಾರಿಗೂ ಗೊತ್ತಿಲ್ಲ, ನಮ್ಮ ಮಗಳಿಗೂ ಗೊತ್ತಿಲ್ಲ, ಮಗನಿಗೂ ಗೊತ್ತಿಲ್ಲ. ನಾನು ಒಂದು ಹೊಸ್ದಾಗಿ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ, ನೋಡೋಣ. ಅವರೆಲ್ಲ ದೊಡ್ಡ ನಮ್ಮ ರಾಧಿಕಾ ಎಲ್ಲ ಒಳ್ಳೆ ತುಂಬ ಚೆನ್ನಾಗಿ ಕತೆ ಸೆಲೆಕ್ಟ್ ಮಾಡ್ತಾಳೆ. ಅವಳು ಯಶಗಿನ ಕಿಲಾಡಿ ನಮ್ಮ ಸೊಸೆ. ನಮ್ಮ ಕತೆ ಸೆಲೆಕ್ಟ್ ಮಾಡೋದ್ರಲ್ಲಿ ನಮ್ಮ ಸೊಸೆ ಆಗೋಕ್ಕೆ ಮುಂಚೆಯಿಂದ ನಾನು ಅವಳು ಫ್ಯಾನು. ಕತೆ ವಿಷಯದಲ್ಲಿ ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ. ಬಟ್ ನಾನು ಅವಳಷ್ಟು ಕಲಿಬೇಕಾದ್ರೆ ತುಂಬ ಇದ್ದೆ. ಬಟ್ ಇರೋದ್ರಲ್ಲಿ ಅವಳು ನೋಡೋಣ, ಅವಳು ಇದು ಚೆನ್ನಾಗಿ ಆದಮೇಲೆ ಒಪ್ಕೋತಾಳ ನೋಡೋಣ ನಮ್ಮ ಸೊಸೆ. ಅವರೆಲ್ಲ ಒಪ್ಕೋಬೇಕಂದ್ರೆ ನಾವಿನ್ನೂ ತುಂಬ ದೂರ ಹೋಗ್ಬೇಕು. ನಾವೀಗ ಬರ್ದಿದ್ದೀವಿ, ಅವರೆಲ್ಲ ಡಿಗ್ರಿ ಮಾಡಿಬಿಟ್ಟಿದ್ದಾರೆ. ಅದು ಹಂಗಾಗಿ ತುಂಬ ಕಷ್ಟ ಇದೆ. ಮಾಡಲಿ, ಇನ್ನು ಮುಂದೆ ಮಾಡೋಣ. ಮೇಡಮ್ ಇಲ್ಲಿ 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 ಇಲ್ಲಿ
ಹೇಳಿ ಹೇಳಿ. ಒಂದೇ ಫ್ಯಾಮಿಲಿನಲ್ಲಿ 2 ಪ್ರೊಡಕ್ಷನ್ ಹೌಸ್ ಯಾಕೆ ಅಂತ, ಯಾಕಂದ್ರೆ ಯಶ್ ಅವರು ಮಾನ್ಸ್ಟರ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಟಾಕ್ಸಿಕ್ ಸಿನಿಮಾ ಮೂಲಕ. ಸೊ ನೀವೀಗ PA ಪ್ರೊಡಕ್ಷನ್ಸ್, ಸೊ ಯಾಕೆ ಅಂತ ಒಂದು ಪ್ರಶ್ನೆ. ಮಾಡ್ಬೋದು, ಬಟ್ ಎರಡಕ್ಕೂ ಹೋಗೋದು ಒಂದೇ ಹಣ ಅಲ್ವಾ? ಹಂಗೇನಿಲ್ಲ. ಯಾಕೆ ಹೆಂಗೆ ಹೋಗುತ್ತೆ? ಈಗ ನಿಮ್ಮ ಯಜಮಾನ್ರು LIC ನಿಮ್ಮ ಸಂಪಾದನೆ LIC ತಗೊಳ್ಳಲ್ಲ, ಗಂಡನೇ ಕಟ್ಟಬೇಕು. ಗಂಡ ನಿಮ್ಮದು ಅವ್ರದ್ದು ಗೊತ್ತಾಯ್ತಮ್ಮ. LIC ಇದ್ರೆ ನೀನು LIC ಮಾಡಿಸಿದ್ರೆ ನಿಮ್ಮ ಅಕೌಂಟಿಂದಾನೇ ಹಣ ಹೋಗ್ಬೇಕು. ಗಂಡನ ಅಕೌಂಟಿಂದ ಕೊಡ್ತೀವಿ ಅಂದ್ರೆ LIC ತಗೊಳ್ಳಲ್ಲ, ಅದನ್ನ ರಿಜೆಕ್ಟ್ ಮಾಡುತ್ತೆ. ಅವಾಗಲೇ ನಾನು ಕಲ್ತಿದ್ದು ಒಂದೇ ಪಾಠ, ಮಗ ಬೇರೆ ಗಂಡ ಬೇರೆ ಮಗಳು ಬೇರೆ, ಸಂಪಾದನೆ ಎಲ್ರದ್ದು ಬೇರೆ ಬೇರೆ. ಅದನ್ನ ನೀವು ನೋಡಿದಿರ ಇಲ್ವೋ ಗೊತ್ತಿಲ್ಲ. ನಾನು ಎಷ್ಟು ಫೈನಾನ್ಸ್ ಮಾಡಬೇಕಾದಾಗ ನನಗೆ ಗೊತ್ತಾಗಿದ್ದು. ಅಂದ್ರೆ ಇವಾಗ ನೀವೇನು ಕೆಲಸ ಮಾಡ್ತಿರ್ತೀರಾ ನಿಮ್ಮ ಗಂಡಂಗೆ ಸಲ್ಲಲ್ಲ ಅದು. ನೀವು ಎಷ್ಟು ದುಡಿತೀರಾ ನಿಮ್ಮ ಕೆಪಾಸಿಟಿ ಮೇಲೆ LIC ಕೊಡ್ತಾರೆ. ಈಗ ಎಷ್ಟು ಏನು ದುಡಿತಾ ಇದ್ದಾನೆ ಅವನ ಕೆಪಾಸಿಟಿ ಅದು, ಅವನಿಗೆ ಕೊಡ್ತೀರಾ ನೀವೆಲ್ಲ ರೆಸ್ಪೆಕ್ಟು. ಹಂಗಂದ್ಬಿಟ್ಟು ಯಶೋರಮ್ಮ ಅಂತ ಎಷ್ಟು ದಿನ ರೆಸ್ಪೆಕ್ಟ್ ಕೊಡ್ತೀರಾ? ನಾನೇನಾದರೂ ಪ್ರೊಡಕ್ಷನ್ ಮಾಡಿದ್ರೆ ನನ್ನ ವ್ಯಾಲ್ಯೂ ಮೇಲೆ ನೀವು ಯಶೋರಮ್ಮ ಅಂತ. ಇವಾಗ ಯಶೋರಮ್ಮ ನಾನು PA ಪ್ರೊಡಕ್ಷನ್ ಆದಮೇಲೆ ನಾನು ಪ್ರೊಡ್ಯೂಸರ್ ಅಂತ, ಅಷ್ಟೇ ವ್ಯತ್ಯಾಸ, ಇನ್ನೇನು. ಆಮೇಲೆ ಹಂಗಂದ್ಬಿಟ್ಟು ನಮ್ಮನೇಲಿ ಹಣ ಇವ್ರದ್ದು ಅವ್ರಿಗೆ ಹೋಗ್ಬಾರ್ದು, ಅವ್ರಿಗೆ ಇವ್ರಿಗೆ ಹೋಗ್ಬಾರ್ದು ಅಂತೇಳಿ ಇವತ್ತವರೆಗೂ ಎಲ್ಲ ಹಣ ಯಶೋನಾಗ ಕೊಡೋದು. ಆದರೆ ಅದು ಅವಂದು, ಇದು ನಂದು. ನಾನು ಯಾವಾಗಲೂ ಹೇಳ್ತೀನಿ, ನಿಂದು ನಿಂದು ನಂದು ನಂದು ಅಂತಾನೆ ನಾನೇ ಹೇಳ್ತೀನಿ, ಅವ್ನು ಹೇಳ್ತೀನಿ. ಯಾಕೆ ಹೇಳ್ಬಾರ್ದಮ್ಮ? ಹೇಳ್ಬಹುದು. ಯಾಕೆಂದ್ರೆ ಪ್ರತಿಯೊಬ್ಬರು ಮನೆಯಲ್ಲೂ ಸರ್ಕಾರ ಅದನ್ನ ರೂಲ್ಸ್ ಮಾಡಿದೆ. ಏನದು LIC ಯಜಮಾನ್ರ ಸಂಪಾದನೆಯಲ್ಲಿ ನಾನು ಕಟ್ಟಕ್ಕಾಗಲ್ಲ, ನಂದು ಇದ್ರೆ ಮಾತ್ರ ತಗೊಳ್ತಾರೆ. ಇಷ್ಟೇ ಸಿಂಪಲ್. ಮೇಡಮ್ ಎಷ್ಟು ಬಡ್ಡಿ ಕೊಡ್ತೀರಾ? ಅಲ್ಲ, ಬಡ್ಡಿ ಬರಲ್ಲ ಇಲ್ಲಿ. ನಾನು ಹೇಳಿದ್ದು ವ್ಯಾಲ್ಯೂಬಲ್ ಹೇಳಿದ್ದು. ಬಡ್ಡಿ ಬೇರೆ, ಬಡ್ಡಿ ವ್ಯವಹಾರ ಬೇರೆ. ಅದು ಬಡ್ಡಿ ಯಾರು ಬೇಕಾದ್ರೂ ಮಾಡ್ಬೋದು. ಅಲ್ಲ ಮೇಡಮ್, ಯಶ್ ಅವ್ರದ್ದು ಹಣ ಅಂತ ಅಂದ್ರಲ್ಲ, ಈಗ ಸಿನಿಮಾ ಸಕ್ಸಸ್ ಆಗುತ್ತೆ, ಟೀಸರ್ ಎಲ್ಲ ನೋಡ್ತಿದ್ರೆ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ, ಸೊ ರಿಟರ್ನ್ ಕೊಡ್ಲೇಬೇಕಲ್ವಾ? ಖಂಡಿತ ಅವನಿಗೆ ಕೊಡಲ್ಲ, ಅವನ ಹತ್ರ ನಾನು ಯಾವ ತಾಯಿ ಕೊಡ್ತಾಳಮ್ಮ? ಮಗನ ಹತ್ರ ಇಸ್ಕೊಳ್ಳೋದು, ತಾಯಿ ಸಾಕದೆ ಇಸ್ಕೊಳಕ್ಕೆ. ಓಕೆ ಸರ್, ನಾವು ದುಡ್ಡು ಮಾಡ್ಕೊಳಕ್ಕೆ. ಇಲ್ಲ ಅಂದ್ರೆ ಇನ್ನೊಂದಷ್ಟು ಅನಾಥಾಶ್ರಮಗಳಾಗ್ಬಿಡ್ತವೆ. ತಾಯಿದು ಸ್ಟ್ರಾಂಗ್ ಆಗಿರ್ಬೇಕು. ಸರ್, ಶ್ರೀಯಾಸ್ ಸರ್, ಲಾಸ್ಟ್ ಕ್ವಶನ್. ಇದು ಕೊತ್ತಲ್ವಾಡಿ ಟೈಟಲ್ ನೋಡಿದಾಗ ನಮಗೆಲ್ಲೂ ಅದು ಕನ್ನಡದ ಟೈಟಲ್ ಅಂತ ಅನ್ನಿಸ್ಲಿಲ್ಲ, ಸ್ವಲ್ಪ ತಮಿಳ್ ಏನೋ ಇರ್ಬೋದು ಟೈಟಲ್ ಅಂತ ಅನ್ನಿಸ್ತು. ಸೊ ಈ ಚಾಮರಾಜನಗರದ ಕಡೆ ಸಿನಿಮಾ ಅಂತ ಅಂದಾಗ ಎಲ್ಲೋ ಬಾರ್ಡರ್, ಮೇ ಬಿ ಬಾರ್ಡರ್ ಏನಾದರೂ ಸಿಮಿಲಾರಿಟೀಸ್ ಇದೆ, ಅದಕ್ಕೆ ಅದು ಕೊತ್ತಲ್ವಾಡಿ. ಮೇಡಮ್, ಇದು ಆಕ್ಚುಲಿ ಚಾಮರಾಜನಗರ ಗುಂಡ್ಲುಪೇಟೆ ಈ ಮಧ್ಯದಲ್ಲಿ ಒಂದು ಊರಿದೆ ಮೇಡಮ್. ಸೊ ಅದ್ಭುತವಾದ ಊರದು, ಅದ್ಭುತವಾದ ಜನ. ಇದು ನಮ್ಮ ಕರ್ನಾಟಕದ ಅಪ್ಪಟ ಕನ್ನಡದ ಊರು ಮೇಡಮ್, ಕೊತ್ತಲವಾಡಿ ಅನ್ನೋದು. ಸೊ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು, ಇದು ಕನ್ನಡದ ಟೈಟಲ್ಲೇ, ಕನ್ನಡದ ಊರು, ಕರ್ನಾಟಕದ ಊರು ಅಂತ ಮೇಡಮ್. ಥ್ಯಾಂಕ್ ಯು. ಪುಷ್ಪಾ ಮೇಡಮ್, ಇಲ್ಲಿ ಕೀರ್ತಿ ಪಾಟೀಲ್ ಮಾತಾಡ್ತಾ ಇರೋದು. ನಿರ್ಮಾಣ ಸಂಸ್ಥೆ ಮಾಡಿದ್ರಿ, ಇದೇ ರೀತಿ ಏನಾದರೂ ಇದಕ್ಕಿಂತ ಮುಂಚೆ ಆಕ್ಟಿಂಗ್ ಮಾಡ್ಬೇಕನ್ನಂತಹ ಆಸೆ, ಕಲೆ ಮೇಲೆ ಆಸೆ ಯಾವಾಗ ಬಂತು ನಿಮಗೆ? ಅದು ಖಂಡಿತ ಮುಂದೂ ಬರಲ್ಲ, ಹಿಂದೂ ಇಲ್ಲ, ಅದಿಲ್ಲ, ಖಂಡಿತ ಇಲ್ಲ. ನನಗಿದ್ರೂ ಈ ಥರ ಏನಾದ್ರು ಕೆಲಸ ಕೊಡಬೇಕು, ಕೆಲಸ ಮಾಡಬೇಕಷ್ಟೇ ಇರೋದು, ಬೇರೆ ಏನೂ ಇಲ್ಲ. ರಾಧಿಕಾ ಪಂಡಿತ್ ಅವರು ಮದುವೆ ಆದಮೇಲೆ ಯಾವ ಸಿನಿಮಾನೂ ಮಾಡಲಿಲ್ಲ. ಸೊ ನಿಮ್ಮ ಪ್ರೊಡಕ್ಷನ್ ಬ್ಯಾನರ್ ಮೂಲಕ ಮತ್ತೆ ಕಮ್ ಬ್ಯಾಕ್ ಮಾಡಬಹುದಾ? ಏನಾದರೂ ನಿರ್ಮಾಣ ಮಾಡ್ತೀರಾ? ನಿಮ್ಮ ಯಜಮಾನ್ರೆ ನನಗಿನ ದೊಡ್ಡ ಬ್ಯಾನರ್ ಮಾಡಿದ್ದಾರೆ, ಅದರಲ್ಲೇ ಅವ್ರ ಹೆಂಡತಿಗೆ ಬೇಕಾದಷ್ಟು ಕೆಲಸ ಕೊಡ್ತಾರೆ. ನನ್ನವ್ರಿಗೂ ಬರೋ ಚಾನ್ಸ್ ಅವಳಿಗೆ ಬರೋದೇ ಇಲ್ಲ. ಏನಂತೀರಾ? ಇಡೀ ದೇಶ ವಿದೇಶಕ್ಕೆ ಸಂಪಾದನೆ ಮಾಡೋಷ್ಟು ದುಡಿತಾವನೆ ಗಂಡ, ನಮ್ಮ ಹತ್ರಕ್ಕೆ ಹಾಕ್ಬೋತಾರೆ. ಅತ್ತೆ ಸೊಸೆಗೆ ಪ್ರೊಡ್ಯೂಸ್ ಮಾಡ್ಬೋದಲ್ಲ? ಮಾಡ್ಬೋದು, ಆದರೆ ನಾನು ಅವರು ಎಷ್ಟಿಗಿಂತ ದೊಡ್ಡದಾಗಿ ಬೆಳೆಯೋಕ್ಕಾಗುತ್ತಾ? ಅವ್ನು ಬೆಳೆದಿರೋಷ್ಟು ಬೆಳೆಯೋಕ್ಕೆ ಬೇಕು. ಏನಂತೀರಾ? ನಿಮ್ಮ ಮಾತು ಜನಕ್ಕೆ ಕೆಲಸ ಕೊಡ್ತಾ ಇದ್ದಾರೆ. ಯಾರಿಗೆ? ರಾಧಿಕಾ ಮೇಡಮ್ನ ನನಗೆ ಡೇಟ್ ಕೊಟ್ರೆ ನಾಳೆ ಬೆಳಿಗ್ಗೆ ಮಾಡ್ತೀನಿ. ಕೊಡಿಸಿ ಮತ್ತೆ ಡೇಟ್ ನನ್ನ ಸೊಸೆದ. ಪುಷ್ಪಾ ಮೇಡಮ್, ಈ ಕಡೆ ಇಲ್ಲಿ. ಸೊ ಯಶ್ ಅವರು ಒನ್ ಟೈಮಲ್ಲಿ ಯಾವ ತರ ಹೀರೋ ಆದ್ರು, ಹೀರೋ ಆಗಕ್ಕೆ ಎಷ್ಟು ಹೋರಾಡಿದ್ರು ಅನ್ನೋದು ಎಲ್ರಿಗೂ ಗೊತ್ತು. ಅದೇ ರೀಸನ್ಗೆ ನೀವು ಪ್ರೊಡಕ್ಷನ್ ಸಂಸ್ಥೆ ಶುರು ಮಾಡಿದ್ದ, ಯಾಕೆ ಅಂತ? ಆ ಥರ ಆಗಿದೆ, ಇಲ್ಲ ಅಂತಿಲ್ಲ. ಬಟ್ ಆ ಕಷ್ಟ ನಂಗೆ ಗೊತ್ತು. ನನಗೆ ಈಗ ಪೃಥ್ವಿ ಎಂಬರ್ನ ನೋಡಿದಾಗ ನಾವು ಏನು ಕಷ್ಟಪಟ್ಟಿದ್ವಿ ಆ ಕಷ್ಟ ನಾವು ಪೃಥ್ವಿ ಎಂಬರಿಗೆ ಕೊಟ್ಟಿಲ್ಲ. ಖಂಡಿತ ಅದನ್ನು ಧೈರ್ಯವಾಗಿ ಹೇಳ್ತೀವಿ, ಯಾಕೆಂದರೆ ಅದು ಅನುಭವಿಸ್ತಾರೆ ಗೊತ್ತಿರುತ್ತೆ. ಬಟ್ ಇನ್ನು ಅದು ಹಳೇದು ಬಿಡಿ, ಮುಂದಕ್ಕೆಲ್ಲ ಚೆನ್ನಾಗಿ ಮಾಡೋಣ. ಯಾಕದೆಲ್ಲ ಅದೇ ರೀಸನ್ ಅಂತ? ಇಲ್ಲ, ಖಂಡಿತ ಇಲ್ಲ. ನಾನು ಎಲ್ರಿಗೂ ಹೇಳಿದ್ನಲ್ಲ, ಈಗ ನಾವು ಫಾರ್ಮ್ ಹೌಸ್ ಮಾಡಿದ್ದೀವಿ, ಯಾವಾಗಲೂ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಹಂಗನ್ಬಿಟ್ಟು ರೀಸನ್ ಅದಲ್ಲ. ನಾವು ಯಾವಾಗಲೂ ಏನೋ ಒಂದು ಕೆಲಸ ಮಾಡ್ತಾ ಇರಬೇಕು ಅನ್ನೋ ಒಂದು ಇದು ಅಷ್ಟೇ ನಮ್ಮದು. ವರ್ಕ್ ಮಾಡ್ತಾನೆ ಇರಬೇಕು ಅಂತ, ಏಜ್ ಆಗೋವರೆಗೂ ಮಾಡೋಣ, ಕೈಲಾಗೋವರೆಗೂ ಮಾಡೋಣ ಅಂತಷ್ಟೇ. ಪೃಥ್ವಿ ಅವರೇ, ನಿಮಗೆ
ಸುಮಾರು ಸಿನಿಮಾ ಮಾಡಿದ್ದೀರಾ, ಕಂಟೆಂಟ್ ಓರಿಯೆಂಟ್ ಸಿನಿಮಾಗಳನ್ನೇ ಜಾಸ್ತಿ ಒಪ್ಕೊತಾ ಇದ್ರಿ. ಈ ಸಿನಿಮಾ ಒಪ್ಕೊಳ್ಳೋಕ್ಕೆ ನಿಮಗೆ ನಿರ್ಮಾಣ ಸಂಸ್ಥೆ ಗೊತ್ತಿಲ್ಲ ಅಂತ ಹೇಳಿದ್ರಿ ಸ್ಟಾರ್ಟಿಂಗು. ರೀಸನ್ ಏನು ಒನ್ ಆಫ್ ದಿ? ಮತ್ತು ಈ ಸಿನಿಮಾದಿಂದ ನಿಮ್ಮ ಜಾನರ್ ಸೆಲೆಕ್ಷನ್ಸ್ ಬೇರೆ ಥರ ಆಗುತ್ತಾ ಇನ್ನು ಮುಂದೆ ಅಂತ? ರೀಸನ್ ನಾನು ಆವಾಗಲೇ ಹೇಳಿದಾಗೆ, ಒಂದು ಅದ್ಭುತ ಹಳ್ಳಿಯ ಸೊಗಡಿರುವಂತಹ, ಅದೇ ರೀತಿ ಕಮರ್ಷಿಯಲ್ ಮಾಸ್ ಎಲಿಮೆಂಟ್ ಇರುವಂತಹ ಒಂದು ಸಿನಿಮಾ ಥಿಯೇಟ್ರಿಕಲ್ಲಿ ಜನ ಎಂಜಾಯ್ ಮಾಡೋಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಎಲಿಮೆಂಟ್ಸ್ ತುಂಬ ಚೆನ್ನಾಗಿ ನಮ್ಮ ನಿರ್ದೇಶಕರು ಪೋಣಿಸಿದ್ರು. ಸೊ ಹಾಗಾಗಿ ಒಪ್ಕೊಂಡಿರೋದು. ಆ್ಯಂಡ್ ಖಂಡಿತವಾಗಲೂ ನಾನು ಬೇಸಿಕಲಿ ನನಗೆ ಆ್ಯಕ್ಷನ್ ಅಂದರೆ ತುಂಬ ಇಷ್ಟ, ಬಟ್ ನಾನು ಮಾಡ್ತಾ ಬಂದಿರುವಂತಹ ಸಿನಿಮಾಗಳಲ್ಲಿ ಆ್ಯಕ್ಷನ್ ಇರಲಿಲ್ಲ. ಸೊ ಮೊದಲಿಂದ ಬಹಳ ಆಸೆ ಇತ್ತು ಯಾವುದಾದ್ರೂ ಒಂದು ಸಿನಿಮಾದಲ್ಲಿ ಆ್ಯಕ್ಷನ್ ಮಾಡಬೇಕು, ಈ ಥರ ಶೇಡನ್ನು ಕೂಡ ನಾನು ನಿಭಾಯಿಸಬಲ್ಲೆ ಅಂತ ತೋರಿಸ್ಬೇಕು ಅನ್ನೋ ಹಂಬಲ ಬಹಳ ಇತ್ತು. ಸೊ ಈ ಸಿನಿಮಾದಲ್ಲಿ ಅದಾಗಿದೆ, ತುಂಬ ಚೆನ್ನಾಗಾಗಿದೆ. ಅದೊಂದು ಬಹಳ ಖುಷಿ ಇದೆ. ತುಂಬ ಕಾಯ್ತಾ ಇದ್ದೀನಿ ನಾನು, ಅಂದರೆ ಕಾತ್ರದಿಂದ ಕಾಯ್ತಾ ಇದ್ದೀನಿ. ಟೀಸರ್ ಇವತ್ತು ರಿಲೀಸ್ ಆಯಿತು, ಟ್ರೇಲರ್ ಯಾವಾಗ ರಿಲೀಸ್ ಆಗುತ್ತೆ, ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಬಿಕಾಸ್ ಅಷ್ಟು ಚೆನ್ನಾಗಿ ಒಬ್ಬ ಹೀರೋನ ಯಾವ ರೀತಿ ತೋರಿಸ್ಬೇಕು ಅನ್ನೋದನ್ನ ನಿರ್ದೇಶಕರು ಮತ್ತು ಅಮ್ಮ ತುಂಬ ಮುತುವರ್ಜಿ ವಹಿಸಿ ಮಾಡಿದ್ದಾರೆ. ಸೊ ಹಾಗಾಗಿ ಬಹಳ ಖುಷಿ ಇದೆ, ಬಹಳ ಕಾತ್ರದಿಂದ ಕಾಯ್ತಾ ಇದ್ದೀನಿ ನಾನು. ಒಂದು ಸ್ಮಾಲ್ ರಿಕ್ವೆಸ್ಟ್, ಕ್ಷಮಿಸಿ, ಬಹಳ ದೂರದಿಂದ ತೆಲುಗು ಹಾಗೂ ಮಲಯಾಳಂ ಮಾಧ್ಯಮ ಮಿತ್ರದವರು ಬಂದಿದ್ದಾರೆ. ಅವ್ರಿಗೂ ಒಂದೆರಡು ಅವಕಾಶ ಪ್ರಶ್ನೆಗಳನ್ನ ಕೇಳೋದಕ್ಕೆ. ಎನಿಬಡಿ ಫ್ರಮ್ ದ ತೆಲುಗು ಸರ್, ಯು ವಾಂಟೆಡ್ ಟು ಆಸ್ಕ್ ಕ್ವೆಶ್ಚನ್? ಪುಷ್ಪಮ್ಮ ಇಲ್ಲಿ చెప్పండి. ಕನ್ನಡ ಅವಳ ಈ ಕಡೆ అడగొచ్చు, అడగండి, పర్లేదు. ಡೈರೆಕ್ಟರ್ ಶ್ರೀರಾಜ್ ಸರ್ ನಮಸ್ತೆ ಸರ್, చెప్పండి. So as you mentioned properly that it is a proper Kannada film and it will be the Kannada rooted film. So what are the USP elements that would connect to the regional audience, other regional audience as well? సార్ కొంచెం జోరుగా చెప్తారా? వినపడలేదు, తెలుగులోనే చెప్పండి పర్లేదు. ఓకే, అంటే ఇది ప్రాపర్ కన్నడ సినిమా, ఇది ప్రాపర్ కన్నడ టైటిల్ అని చెప్పన్నారు కదా ఇందాక. అవును. సో ఇది వేరే లాంగ్వేజ్ ఆడియన్స్కి, కుడ్ బి తెలుగు ఆర్ తమిళ ఆడియన్స్కి కనెక్ట్ అయ్యే యూఎస్పీ ఎలిమెంట్స్ ఏంటి దీనికి? 100% సార్, ఇది ఒక ప్రాంతీయం సినిమా కాదు. మీరు తమిళ్లో చూస్తే తమిళ నేటివిటీలో ఉంటుంది, ఎందుకంటే ఇది ఒక అన్ని చోటు నడిచే అంట. ఇది నా తెలుగు మిస్టేక్ ఉంటుంది, అడ్జస్ట్ చేసుకోండి. తర్వాత సెకండ్ థింగ్ ఏంటంటే, హీరో అక్కడను హీరోనే, ఇక్కడను హీరో సార్. అక్కడ ఏం ప్రాబ్లం అవుతుంది, అది తమిళ్ కాదు, తెలుగు కానీ మన కర్ణాటక కానీ, ఆ ప్రాబ్లమ్ ఈజ్ వన్ సార్. దాన్ని నేను చెప్పడానికి పోతున్నాను. అందరూ ఇంట్లో అందరు పల్లీలో జరుగుతుంది అట్లా స్టోరీ ఇది. అందరూ ఊర్లో ఒక పెద్ద మనిషి ఏమి తప్పు చూసుకున్నపోతే ఏం జరుగుతుంది విలేజ్లో, అది అందరూ ఊర్లో జరిగే స్టోరీని అందరూ ఊరుకు అందరి భాషకు కనెక్ట్ చేసుకోవచ్చు. తెలుసా, ఇది మా కన్నడకి మీ తెలుగు మలయాళం వేరే ఏం లేదు, అన్ని భాషకు కనెక్ట్ చేసుకునే స్టోరీ దీంట్లో ఉంది. మీరు చూస్తే మీకు అర్థమవుతుంది. ఆ స్టోరీ మీరు చూసినప్పుడు ఇది మా ఊర్లో నడుస్తూ ఉంది, మా ప్లేస్లో నడుస్తూ ఉంది, మా పక్కింట్లో ఉంది, మా ఎదురింట్లో ఉంది, అన్నీ తెలుస్తుంది. ఇది వాళ్ళకి వీళ్ళకి